ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಯಲ್ಲಿ 403.6 ಮಿಲಿಮೀಟರ್ನಷ್ಟು ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಸಮುದ್ರದ ಅಲೆಗಳ ಆರ್ಭಟಕ್ಕೆ 2 ಮನೆ ಕೊಚ್ಚಿಕೊಂಡು ಹೋಗಿದೆ. ಇತ್ತ ವಿಜಯನಗರದಲ್ಲಿ ಶವ ಸಾಗಿಸಲು ಹೆಣಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲೆಗಳ ಅಬ್ಬರ ಹೆಚ್ಚಿಗೆ ಆದ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಮನೆಗಳು ಸಹಿತ ಕುಸಿದು ಬಿದ್ದಿದೆ. ಈಗಿರುವಂತಹ ಖರ್ಚನ್ನು ಕೂಡ ವಾಪಸ್ ಬರದಿರುವಂಥ ನಿಟ್ಟಿನಲ್ಲಿ ಈಗ ಸಂಪೂರ್ಣವಾಗಿ ಎಲ್ಲವೂ ಕೂಡ ಬೆಳೆ ಕೊಚ್ಚಿ ನೆಲಸಮ ಆಗಿರುವಂಥದ್ದು. ಕಡಲ್ಕೊರೆತ, ಕೊಚ್ಚಿ ಹೋದ ಮನೆಗಳು, ಜಲಾವೃತವಾದ ಬಸ್ ನಿಲ್ದಾಣ, ನೀರು ಪಾಲಾದ ತರಕಾರಿ, ನೆಲಸಮವಾದ ಮೆಕ್ಕೆಜೋಳ, ಮೆಣಸಿನಕಾಯಿ, ಹೆಣ ಸಾಗಿಸಲು ಹೆಣಗಾಟ ಇದೆಲ್ಲವೂ ನಿನ್ನೆ ರಾಜ್ಯದ ವಿವಿಧೆಡೆ ಸುರಿದ ಮಳೆಯಿಂದ ಆಗಿರುವ ಅವಾಂತರಗಳು. ಉತ್ತರ ಕನ್ನಡದಲ್ಲಿ ದಾಖಲೆ ಮಳೆ, 24 ಗಂಟೆಯಲ್ಲಿ 403.6 ಮಿಲಿಮೀಟರ್ ಮಳೆ. ಕೊಚ್ಚಿ ಹೋದ ಮನೆಗಳು, ಕಡಲ ತೀರದಲ್ಲಿ ಕಡಲ್ಕೊರೆತದ ಭೀತಿ. ಶಿರೂರು ಗುಡ್ಡ ಕುಸಿತದಿಂದ ಆತಂಕಗೊಂಡಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಮತ್ತೆ ವರುಣಾಘಾತ ಎದುರಾಗಿದೆ. ಕಳೆದ 24 ಗಂಟೆಯಲ್ಲಿ 403.6 ಮಿಲಿಮೀಟರ್ನಷ್ಟು ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಹೊನ್ನಾವರದಲ್ಲಿ 74.6 ಮಿಲಿಮೀಟರ್ನಷ್ಟು ಮಳೆ ಬಂದರೆ ಕಾರವಾರದಲ್ಲಿ 48 ಮಿಲಿಮೀಟರ್ನಷ್ಟು ಆರ್ಭಟಿಸಿದೆ. ಇತ್ತ ಅಂಕೋಲದಲ್ಲಿ 45 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. ಮತ್ತೆ ವರುಣದೇವ ಆರ್ಭಟಿಸುತ್ತಿರೋದು ಉತ್ತರ ಕನ್ನಡ ಜಿಲ್ಲೆಯ ಜನರನ್ನ ಆತಂಕಕ್ಕೆ ದೂಡಿದೆ. ಸಮುದ್ರದ ಅಲೆ ಆರ್ಭಟ, ಕೊಚ್ಚಿ ಹೋದ 2 ಮನೆಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅವಾಂತರಗಳ ಹೊಳೆಯನ್ನೇ ಹರಿಸಿದೆ. ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತರಂಗಮೇಟ ಬಳಿ ಸಮುದ್ರದ ಅಲೆಗಳ ಆರ್ಭಟಕ್ಕೆ 2 ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಹೀಗೆ ಸಮುದ್ರದ ಅಲೆಗಳ ಅಬ್ಬರ ಮುಂದುವರಿದ್ರೆ 200 ಮನೆ ನಾಶವಾಗುವ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಮನೆ ಕಡಲ ತೀರದಲ್ಲೇ ಇದೆ, 2 ಮನೆ ಬಿದ್ದಿದೆ. ಮತ್ತೆ ಬಂದರೆ ನಮ್ಮದು ಮನೆ ಹೋಗ್ತಿತ್ತು. ಆಮೇಲೆ ನಾವು ಹೊರಗಡೆ ಬಂದೆ. 10 ಗಂಟೆಯಿಂದ 2 ಗಂಟೆ ತನಕ ಇದು ಕಡಲ ತೀರ ಇದಾಗ್ತಾ ಇದೆ. ಇತ್ತ ಕುಮಟಾದಲ್ಲೂ ಕಡಲ್ ಕೊರೆತಕ್ಕೆ ಮನೆ, ಅಂಗಡಿಗಳು ಸಮುದ್ರ ಪಾಲಾಗಿವೆ. ಗೋಕರ್ಣದ ಕರಿಯಪ್ಪನಕಟ್ಟೆ ಸಮುದ್ರ ತೀರದಲ್ಲಿ 4 ಅಂಗಡಿಗಳಿಗೆ ಹಾನಿ ಉಂಟಾಗಿದೆ. ಬಸ್ ನಿಲ್ದಾಣ, ಮಾರುಕಟ್ಟೆಗೆ ನುಗ್ಗಿದ ನೀರು, ಸವಾರರು ಹೈರಾಣ. ಇನ್ನು ಹೊನ್ನಾವರ ಪಟ್ಟಣದ ಸ್ಥಿತಿಯಂತೂ ಹೇಳುವಂತಿಲ್ಲ. ಮಳೆ ಅಬ್ಬರಕ್ಕೆ ಬಸ್ ನಿಲ್ದಾಣ ನೀರುಮಯವಾಗಿದೆ. ಸಂತೆ ನಡೆಯುವ ಮಾರುಕಟ್ಟೆಗೂ ನೀರು ನುಗ್ಗಿದ್ದು ತರಕಾರಿ ನೀರು ಪಾಲಾಗಿದೆ. ಮತ್ತೊಂದೆಡೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಗಣಿನಾಡು ಬಳ್ಳಾರಿಯಲ್ಲೂ ಮಳೆ ಅಬ್ಬರ, ಬೆಳೆ ನಾಶ. ಕಳೆದೊಂದು ವಾರದಿಂದ ಗಣಿನಾಡು ಬಳ್ಳಾರಿಯಲ್ಲಿ ಮಳೆ ಸುರಿಯುತ್ತಿದ್ದು ಅವಾಂತರಗಳನ್ನ ಸೃಷ್ಟಿಸಿದೆ. ದಮ್ಮೂರು ಗ್ರಾಮದಲ್ಲಿ ಮಳೆ ಅಬ್ಬರಕ್ಕೆ 100 ಎಕರೆ ಮೆಕ್ಕೆಜೋಳ ನೆಲಸಮವಾಗಿದೆ. ಮೆಣಸಿನಕಾಯಿ ಬೆಳೆಗೂ ನೀರು ನುಗ್ಗಿದೆ. ಖರ್ಚು ಮಾಡಿರ್ತಕ್ಕಂಥದ್ದು ಕೂಡ ಬರದಿರೋಂಥ ಪರಿಸ್ಥಿತಿ ಇರುವಂಥದ್ದು ತಾವು ದೃಷ್ಟಿಯಲ್ಲೂ ಕೂಡ ಗಮನಿಸ್ಬೋದು. ಅಂದರೆ ಯಾವ ಮಟ್ಟದಲ್ಲಿ ಇದು ನೆಲದಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ಕೂಡ ನೋಡ್ಬೋದು. ಇದು ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ, ಆ ಪರಿಸ್ಥಿತಿಲಿ ಇದೆ. ಎಲ್ಲವೂ ಕೂಡ ನಾಶವಾಗಿರುವಂಥದ್ದು. ವಿಜಯನಗರದಲ್ಲೂ ವರುಣಾರ್ಭಟ, ಹೆಣ ಸಾಗಿಸಲು ಹೆಣಗಾಟ. ವಿಜಯನಗರ ಜಿಲ್ಲೆಯಲ್ಲೂ ವರುಣಾರ್ಭಟ ಜೋರಾಗಿದ್ದು ಹೊಸಪೇಟೆ ತಾಲೂಕಿನ ಜಿ ನಾಗಲಾಪುರ ಗ್ರಾಮದಲ್ಲಿ ಹೆಣ ಸಾಗಿಸಲು ಹೆಣಗಾಡುವಂತಾಗಿದೆ. ಹರಿಯುವ ಹಳ್ಳದಲ್ಲಿಯೇ ಹೆಣ ಹೊತ್ತು ಸಾಗುವ ಸ್ಥಿತಿ ಗ್ರಾಮಸ್ಥರಿಗೆ ಎದುರಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಜಿಟಿಜಿಟಿ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಸುರಿಯುತ್ತಿದೆ.